ಜಿಬಿಎ ವ್ಯಾಪ್ತಿಯಲ್ಲಿ ಇವತ್ತು ಪಾದಚಾರಿ ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯಲ್ಲೂ ಕೂಡ ನಡೀತಾ ಇದೆ. ನನ್ನ ಜೊತೆಗೆ ನಗರ ಪಾಲಿಕೆ ಆಯುಕ್ತರಾಗಿರುವಂತಹ ಜಗದೀಶ್ ಅವರಿದ್ದಾರೆ, ಮಾತಾಡಿಸ್ತಾ ಹೋಗ್ತೇನೆ. ಸರ್, ಎಷ್ಟೊತ್ತಿಗೆ ಶುರುವಾಯಿತು, ಎಷ್ಟು ಟಾರ್ಗೆಟ್ ಇದೆ ಇವತ್ತು? ಬೆಳಗ್ಗೆ 9 ಗಂಟೆಯಿಂದ ಪಾದಚಾರಿ ಒತ್ತುವರಿ ತೆರವು ಪ್ರಾರಂಭ ಮಾಡಿದ್ವಿ. ಬಹಳ ಮುಖ್ಯವಾಗಿ ನಮ್ದು 6 ಕಾನ್ಸ್ಟಿಟ್ಯೂನ್ಸಿಯಲ್ಲೂ ಸಹ 6 ಪ್ರತಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 2 ರಸ್ತೆಗಳನ್ನು ತೆಗೆದುಕೊಂಡಿದ್ವಿ. ನಿಮ್ಗೆ ಗೊತ್ತಿದೆ, ಮುಖ್ಯ ರಸ್ತೆ ಮತ್ತು ಉಪಮುಖ್ಯ ರಸ್ತೆ ಯಾವುದಿದೆ ಅದನ್ನು ಮಾತ್ರ ಈಗ ಸದ್ಯಕ್ಕೆ ನಾವು ಟಾರ್ಗೆಟ್ ಮಾಡ್ತಾ ಇದ್ವಿ. ವಾರ್ಡ್ ಮಧ್ಯೆ ಇರುವಂಥ ರಸ್ತೆಗಳನ್ನ ನಾವು ಸದ್ಯಕ್ಕೆ ಟಾರ್ಗೆಟ್ ಮಾಡ್ತಾ ಇಲ್ಲ. ಹಾಗಾಗಿ ಮುಖ್ಯ ರಸ್ತೆಯಲ್ಲಿ ಯಾರೆಲ್ಲ ಇಟ್ಕೊಂಡಿದ್ದಾರೆ, ಪಾದಚಾರಿಗಳಿಗೆ ತೊಂದರೆ ಆಗ್ತಾ ಇದೆ, ಅದನ್ನು ಅವರೇ ರಿಮೂವ್ ಮಾಡ್ಕೋಬೇಕಂತ ನಾನು ಕೊಡ್ತೀನಿ. ಅವ್ರು ರಿಮೂವ್ ಮಾಡಲಿಲ್ಲ ಅಂದ್ರೆ ಸಮಯ ಕೊಡ್ತೀವಿ, ರಿಮೂವ್ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾವು ಅದನ್ನ ರಿಮೂವ್ ಮಾಡ್ತೀವಿ. ಇವತ್ತು ಎಲ್ಲವೂ ಕೂಡ ರಿಮೂವ್ ಆಗ್ತಾ ಇದೆಯಲ್ಲ ಸರ್, ನಿಮ್ ಕಡೆಯಿಂದ ರಿಮೂವ್ ಆಗ್ತಾ ಇದೆ ಎಲ್ಲ ಕೂಡ? ಹೌದು, ನಾವು ಕೆಲವು ರಸ್ತೆಗಳನ್ನ ಇವತ್ತು ತಗೊಂಡಿದ್ದೀವಿ. ಇಂಪಾರ್ಟೆಂಟ್ ರಸ್ತೆಗಳೇನಿದೆ ಆ ರಸ್ತೆಗಳನ್ನ ಇವಾಗ ಉದಾಹರಣೆಗೆ ಇಲ್ಲಿ ತಗೊಂಡಿದ್ದೀವಿ, ಕನ್ನಿಂಗ್ಹ್ಯಾಮ್ ರಸ್ತೆ ತಗೊಂಡಿದ್ದೀವಿ, ಬೇರೆ ಇಂಪಾರ್ಟೆಂಟ್ ರಸ್ತೆಗಳನ್ನ ತೆಗೆದುಕೊಂಡಿದ್ದೀವಿ. ಇಂಪಾರ್ಟೆಂಟ್ ರಸ್ತೆಯಲ್ಲಿ ಪಾದಚಾರಿಗಳಿಗಂತ ನಾವು ಇಷ್ಟು ಚೆನ್ನಾಗಿ ಮಾಡಿದ್ದೀವಿ, ಓಡಾಡ್ಲಿಕ್ಕೆ ಆಗೋದಿಲ್ಲ, ತೊಂದರೆ ಆಗ್ತಾ ಇದೆ. ಮಾನ್ಯ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಪಾದಚಾರಿ ಒತ್ತುವರಿ ತೆರವು ಮಾಡಬೇಕಂತ ಸೂಚನೆ ಇದೆ. ಆ ನಿಟ್ಟಿನಲ್ಲಿ ಮಾನ್ಯ ಸಚಿವರು ಮತ್ತು ಚೀಫ್ ಕಮಿಷನರ್ ಸೂಚನೆ ಕೊಟ್ಟಂತೆ ಇವತ್ತು ನಮ್ಮಲ್ಲಿ ಪ್ರಾರಂಭ. ಸರ್, ಈಗ ನಾಳೆಯಿಂದ ಮತ್ತೆ ವಾಪಸ್ ಪಾದಚಾರಿ ಮಾರ್ಗದಲ್ಲೇ ಹಾಕೊಂಡ್ರೆ ಅಂತವ್ರಿಗೆ ಏನು ಪನಿಷ್ಮೆಂಟ್ ಇದೆ? ಇಲ್ಲ, ರಿಮೂವ್ ಮಾಡಿದ್ಮೇಲೆ ನಾವು ಫಾಲೋ ಅಪ್ ಮಾಡ್ತೀವಿ. ಮತ್ತೇನಾದ್ರೂ ಬಂದ್ರೆ ಮತ್ತೆ ರಿಮೂವ್ ಮಾಡಿಸ್ತೀವಿ, ದಂಡ ಹಾಕ್ತೀವಿ. ಇವತ್ತು ಮಾತ್ರ ಫ್ರೀಯಾಗಿ ರಿಮೂವ್ ಮಾಡ್ತಾ ಇದೀವಿ. ನಾಳೆಯಿಂದ ಮತ್ತೆ ಹಾಕಿದ್ರೆ ದಂಡ ಸಮೇತ ನಾವು ರಿಮೂವ್ ಮಾಡ್ತೀವಿ. ಫಾಲೋ ಅಪ್ ಅಂದ್ರೆ ಯಾವ ತರ ಆಗುತ್ತೆ, ದಂಡ ಎಷ್ಟಿರುತ್ತೆ? ಈಗ ನಮ್ಮ ವಾರ್ಡ್ ಇಂಜಿನಿಯರ್ ಇದ್ದಾರೆ, ಅವ್ರು ಇರ್ತಾರೆ, ಅದ್ರ ಜೊತೆ ಹೆಲ್ತ್ ಇನ್ಸ್ಪೆಕ್ಟರ್ ಇರ್ತಾರೆ, ಅವರೆಲ್ಲರೂ ಸಹ ಫಾಲೋ ಅಪ್ ಮಾಡ್ತಾರೆ. ಅಂದ್ರೆ ರೆಗ್ಯುಲರ್ ವಿಸಿಟ್ ಮಾಡ್ತೀವಿ, ಎಲ್ಲಿ ತೆಗ್ದಿದೀವಿ ಅಲ್ಲಿ. ಮತ್ತೇನಾದ್ರೂ ಬಂತು ಅಂದ್ರೆ ಅದನ್ನ ರಿಮೂವ್ ಮಾಡಿಸೋದ್ರ ಜೊತೆಗೆ ದಂಡ ಹಾಕ್ತೀವಿ. SWM ನಿಯಮಗಳೇನಿವೆ ಅದರ ಅಡಿಯಲ್ಲಿ ನಾವು ಸುಮಾರು 50,000ವರೆಗೂ ದಂಡವನ್ನು ಹಾಕ್ಲಿಕ್ಕೆ. ಇದಿಷ್ಟು ಕೇಂದ್ರ ನಗರ ಪಾಲಿಕೆ ಆಯುಕ್ತರಾಗಿರುವಂತಹ ಜಗದೀಶ್ ಅವರು ಹೇಳ್ತಾ ಇರುವಂತಹ ಇನ್ಫಾರ್ಮೇಶನ್. ಒಟ್ಟಾರೆಯಾಗಿ ಮುಖ್ಯ ರಸ್ತೆ ಮತ್ತು ಉಪಮುಖ್ಯ ರಸ್ತೆಗಳಲ್ಲಿ ಒತ್ತುವರಿ ಮಾಡಿಕೊಂಡಿರುವಂತಹ ಜಾಗದಲ್ಲಿ ತೆರವು ಕಾರ್ಯಾಚರಣೆ ಇವತ್ತು ನಡೀತಾ ಇರುವಂತದ್ದು. ವಿಡಿಯೋ ಜರ್ನಲಿಸ್ಟ್ ರಾಯ್ಡು ಜೊತೆಗೆ ಪ್ರಗತಿ ಶೆಟ್ಟಿ, ನ್ಯೂಸ್ 18 ಬೆಂಗಳೂರು. ಜಿಬಿಎ ವ್ಯಾಪ್ತಿಯಲ್ಲಿ ಇವತ್ತು ಪಾದಚಾರಿ ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯಲ್ಲೂ ಕೂಡ ನಡೀತಾ ಇದೆ. ನನ್ನ ಜೊತೆಗೆ ನಗರ ಪಾಲಿಕೆ ಆಯುಕ್ತರಾಗಿರುವಂತಹ ಜಗದೀಶ್ ಅವರಿದ್ದಾರೆ, ಮಾತಾಡಿಸ್ತಾ ಹೋಗ್ತೇನೆ. ಸರ್, ಎಷ್ಟೊತ್ತಿಗೆ ಶುರುವಾಯಿತು, ಎಷ್ಟು ಟಾರ್ಗೆಟ್ ಇದೆ ಇವತ್ತು? ಬೆಳಗ್ಗೆ 9 ಗಂಟೆಯಿಂದ ಪಾದಚಾರಿ ಒತ್ತುವರಿ ತೆರವು ಪ್ರಾರಂಭ ಮಾಡಿದ್ವಿ. ಬಹಳ ಮುಖ್ಯವಾಗಿ ನಮ್ದು 6 ಕಾನ್ಸ್ಟಿಟ್ಯೂನ್ಸಿಯಲ್ಲೂ ಸಹ 6 ಪ್ರತಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 2 ರಸ್ತೆಗಳನ್ನು ತೆಗೆದುಕೊಂಡಿದ್ವಿ. ನಿಮ್ಗೆ ಗೊತ್ತಿದೆ, ಮುಖ್ಯ ರಸ್ತೆ ಮತ್ತು ಉಪಮುಖ್ಯ ರಸ್ತೆ ಯಾವುದಿದೆ ಅದನ್ನು ಮಾತ್ರ ಈಗ ಸದ್ಯಕ್ಕೆ ನಾವು ಟಾರ್ಗೆಟ್ ಮಾಡ್ತಾ ಇದ್ವಿ. ವಾರ್ಡ್ ಮಧ್ಯೆ ಇರುವಂಥ ರಸ್ತೆಗಳನ್ನ ನಾವು ಸದ್ಯಕ್ಕೆ ಟಾರ್ಗೆಟ್ ಮಾಡ್ತಾ ಇಲ್ಲ. ಹಾಗಾಗಿ ಮುಖ್ಯ ರಸ್ತೆಯಲ್ಲಿ ಯಾರೆಲ್ಲ ಇಟ್ಕೊಂಡಿದ್ದಾರೆ, ಪಾದಚಾರಿಗಳಿಗೆ ತೊಂದರೆ ಆಗ್ತಾ ಇದೆ, ಅದನ್ನು ಅವರೇ ರಿಮೂವ್ ಮಾಡ್ಕೋಬೇಕಂತ ನಾನು ಕೊಡ್ತೀನಿ. ಅವ್ರು ರಿಮೂವ್ ಮಾಡಲಿಲ್ಲ ಅಂದ್ರೆ ಸಮಯ ಕೊಡ್ತೀವಿ, ರಿಮೂವ್ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾವು ಅದನ್ನ ರಿಮೂವ್ ಮಾಡ್ತೀವಿ. ಇವತ್ತು ಎಲ್ಲವೂ ಕೂಡ ರಿಮೂವ್ ಆಗ್ತಾ ಇದೆಯಲ್ಲ ಸರ್, ನಿಮ್ ಕಡೆಯಿಂದ ರಿಮೂವ್ ಆಗ್ತಾ ಇದೆ ಎಲ್ಲ ಕೂಡ? ಹೌದು, ನಾವು ಕೆಲವು ರಸ್ತೆಗಳನ್ನ ಇವತ್ತು ತಗೊಂಡಿದ್ದೀವಿ. ಇಂಪಾರ್ಟೆಂಟ್ ರಸ್ತೆಗಳೇನಿದೆ ಆ ರಸ್ತೆಗಳನ್ನ ಇವಾಗ ಉದಾಹರಣೆಗೆ ಇಲ್ಲಿ ತಗೊಂಡಿದ್ದೀವಿ, ಕನ್ನಿಂಗ್ಹ್ಯಾಮ್ ರಸ್ತೆ ತಗೊಂಡಿದ್ದೀವಿ, ಬೇರೆ ಇಂಪಾರ್ಟೆಂಟ್ ರಸ್ತೆಗಳನ್ನ ತೆಗೆದುಕೊಂಡಿದ್ದೀವಿ. ಇಂಪಾರ್ಟೆಂಟ್ ರಸ್ತೆಯಲ್ಲಿ ಪಾದಚಾರಿಗಳಿಗಂತ ನಾವು ಇಷ್ಟು ಚೆನ್ನಾಗಿ ಮಾಡಿದ್ದೀವಿ, ಓಡಾಡ್ಲಿಕ್ಕೆ ಆಗೋದಿಲ್ಲ, ತೊಂದರೆ ಆಗ್ತಾ ಇದೆ. ಮಾನ್ಯ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಪಾದಚಾರಿ ಒತ್ತುವರಿ ತೆರವು ಮಾಡಬೇಕಂತ ಸೂಚನೆ ಇದೆ. ಆ ನಿಟ್ಟಿನಲ್ಲಿ ಮಾನ್ಯ ಸಚಿವರು ಮತ್ತು ಚೀಫ್ ಕಮಿಷನರ್ ಸೂಚನೆ ಕೊಟ್ಟಂತೆ ಇವತ್ತು ನಮ್ಮಲ್ಲಿ ಪ್ರಾರಂಭ. ಸರ್, ಈಗ ನಾಳೆಯಿಂದ ಮತ್ತೆ ವಾಪಸ್ ಪಾದಚಾರಿ ಮಾರ್ಗದಲ್ಲೇ ಹಾಕೊಂಡ್ರೆ ಅಂತವ್ರಿಗೆ ಏನು ಪನಿಷ್ಮೆಂಟ್ ಇದೆ? ಇಲ್ಲ, ರಿಮೂವ್ ಮಾಡಿದ್ಮೇಲೆ ನಾವು ಫಾಲೋ ಅಪ್ ಮಾಡ್ತೀವಿ. ಮತ್ತೇನಾದ್ರೂ ಬಂದ್ರೆ ಮತ್ತೆ ರಿಮೂವ್ ಮಾಡಿಸ್ತೀವಿ, ದಂಡ ಹಾಕ್ತೀವಿ. ಇವತ್ತು ಮಾತ್ರ ಫ್ರೀಯಾಗಿ ರಿಮೂವ್ ಮಾಡ್ತಾ ಇದೀವಿ. ನಾಳೆಯಿಂದ ಮತ್ತೆ ಹಾಕಿದ್ರೆ ದಂಡ ಸಮೇತ ನಾವು ರಿಮೂವ್ ಮಾಡ್ತೀವಿ. ಫಾಲೋ ಅಪ್ ಅಂದ್ರೆ ಯಾವ ತರ ಆಗುತ್ತೆ, ದಂಡ ಎಷ್ಟಿರುತ್ತೆ? ಈಗ ನಮ್ಮ ವಾರ್ಡ್ ಇಂಜಿನಿಯರ್ ಇದ್ದಾರೆ, ಅವ್ರು ಇರ್ತಾರೆ, ಅದ್ರ ಜೊತೆ ಹೆಲ್ತ್ ಇನ್ಸ್ಪೆಕ್ಟರ್ ಇರ್ತಾರೆ, ಅವರೆಲ್ಲರೂ ಸಹ ಫಾಲೋ ಅಪ್ ಮಾಡ್ತಾರೆ. ಅಂದ್ರೆ ರೆಗ್ಯುಲರ್ ವಿಸಿಟ್ ಮಾಡ್ತೀವಿ, ಎಲ್ಲಿ ತೆಗ್ದಿದೀವಿ ಅಲ್ಲಿ. ಮತ್ತೇನಾದ್ರೂ ಬಂತು ಅಂದ್ರೆ ಅದನ್ನ ರಿಮೂವ್ ಮಾಡಿಸೋದ್ರ ಜೊತೆಗೆ ದಂಡ ಹಾಕ್ತೀವಿ. SWM ನಿಯಮಗಳೇನಿವೆ ಅದರ ಅಡಿಯಲ್ಲಿ ನಾವು ಸುಮಾರು 50,000ವರೆಗೂ ದಂಡವನ್ನು ಹಾಕ್ಲಿಕ್ಕೆ. ಇದಿಷ್ಟು ಕೇಂದ್ರ ನಗರ ಪಾಲಿಕೆ ಆಯುಕ್ತರಾಗಿರುವಂತಹ ಜಗದೀಶ್ ಅವರು ಹೇಳ್ತಾ ಇರುವಂತಹ ಇನ್ಫಾರ್ಮೇಶನ್. ಒಟ್ಟಾರೆಯಾಗಿ ಮುಖ್ಯ ರಸ್ತೆ ಮತ್ತು ಉಪಮುಖ್ಯ ರಸ್ತೆಗಳಲ್ಲಿ ಒತ್ತುವರಿ ಮಾಡಿಕೊಂಡಿರುವಂತಹ ಜಾಗದಲ್ಲಿ ತೆರವು ಕಾರ್ಯಾಚರಣೆ ಇವತ್ತು ನಡೀತಾ ಇರುವಂತದ್ದು. ವಿಡಿಯೋ ಜರ್ನಲಿಸ್ಟ್ ರಾಯ್ಡು ಜೊತೆಗೆ ಪ್ರಗತಿ ಶೆಟ್ಟಿ, ನ್ಯೂಸ್ 18 ಬೆಂಗಳೂರು.